ಆರೋಪಿಗಳು ನಿಶ್ಚಿತಲ್ಲ ಇನ್ನು ಬಾಕಿ ಇರೋದು ಆಯ್ತು ಕೇಳ್ತೀನಿ. ಮಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಮಹಿಷಿ ಮಠ, ಇದರಲ್ಲಿ ಒಂದು ಡಕಾಯಿತಿ ಪ್ರಕರಣ ದಾಖಲಾಗುತ್ತೆ. ರಾತ್ರಿ ಸುಮಾರು 9:15 9:45 ಮಧ್ಯದಲ್ಲಿ ಸುಮಾರು 12ರಿಂದ 15 ಜನ ಬರ್ತಾರೆ ಅಂತ ಒಂದು ಕಂಪ್ಲೇಂಟು ದಾಖಲೆ ಮಾಡಿರ್ತಾರೆ. 12ರಿಂದ 15 ಜನ ಬರ್ತಾರೆ, ಬಂದು ಏಕಾಏಕಿ ಮಠದೊಳಗಡೆ ನುಗ್ತಾರೆ. ನಮಗೆ ಕೆಲವು ಆಯುಧಗಳನ್ನ ತೋರಿಸಿ ಹೆದರಿಸಿ ಮಠದಲ್ಲಿರ್ತಕ್ಕಂಥ 50,000 ರೂಪಾಯಿ ಕ್ಯಾಶನ್ನು ಮತ್ತು ಚಿಲ್ಲರೆ ಕಾಸು ಸ್ವಲ್ಪ ಇರುತ್ತೆ, 1,000 2,000 ಆಗೋಷ್ಟು. ಸೊ ಅದನ್ನು ತೊಗೊಂಡು ಹೋಗಿರ್ತಾರೆ, ಮಠದಲ್ಲಿ ಕೂಡ ಓಡಾಡಿರ್ತಾರೆ ಅಂತಂದು ಒಂದು ಕಂಪ್ಲೇಂಟ್ ಬರುತ್ತೆ. ಅದರಲ್ಲಿ ವಿಶೇಷತೆ ಏನಿತ್ತು ಅಂತಂದರೆ ಯಾವುದೇ ರೀತಿ ಚಿನ್ನಾಭರಣಗಳನ್ನ ಅದರಲ್ಲಿ ದೋಚ್ಕೊಂಡು ಹೋಗಿರೋದಿಲ್ಲ. ಅದಾದ ನಂತರ ನಮ್ಮ ಅಡಿಷನಲ್ ಎಸ್ ಪಿ ಅವರು ಮತ್ತು ನಮ್ಮ DYSP ತೀರ್ಥಹಳ್ಳಿ ಅರವಿಂದ್ ಅವರು ಮತ್ತು ಮಾಳೂರು ಇನ್ಸ್ಪೆಕ್ಟ್ರು ಶ್ರೀಧರ್ ಆ್ಯಂಡ್ ಮಾಳೂರು PSI ಕುಮಾರ್ ಅವರು ಒಂದು 3 ತಂಡ ನಾವು ಮಾಡ್ತೀವಿ. DYSP ತೀರ್ಥಹಳ್ಳಿ ಅವರ ನೇತೃತ್ವದಲ್ಲಿ 3 ತಂಡ ಮಾಡಿ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆಯನ್ನು ಆರಂಭಿಸಿ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ. ಈ ಪ್ರಕರಣ ಪತ್ತೆ ಆಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಸೆಕ್ಯೂರ್ ಮಾಡಿಕೊಂಡು ಅರೆಸ್ಟ್ ಪ್ರೊಸೀಜರ್ಸ್ ಎಲ್ಲನೂ ಆಗ್ತಾಯಿದೆ. ರಿಕವರಿ ಪ್ರೊಸೀಜರ್ಸು ಅದೇನೇನು ಕಾನೂನಾತ್ಮಕವಾಗಿ ನಾವು ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗ್ತದೆ ಅದೆಲ್ಲವೂ ಕೂಡ ಆಗ್ತಾಯಿದೆ. ಬಟ್ ಇದರ ಹಿಂದಿನ ಕತೆ ಅಥವಾ ಸ್ಟೋರಿ ಅಥವಾ ಅವರ ಹೇಳಿಕೆ ಏನಕ್ಕೆ ಮಾಡಿದ್ರಿ ಏನು ಎತ್ತ ಅಂತಂದು ವಿಚಾರಣೆ ಮಾಡಿ ನೋಡಲಾಗಿ ರಿಪ್ಪನ್ಪೇಟೆ ಹತ್ರ ಒಬ್ಬ ವ್ಯಕ್ತಿ, ಸುಮಾರು 55ರಿಂದ 60 ವಯಸ್ಸಿನ ಒಬ್ಬ ವ್ಯಕ್ತಿ ಸುರೇಶ್ ಮತ್ತು ಸತ್ಯ ಅಲಿಯಾಸ್ ಸತೀಶ್ ಅನ್ನೋ ಈ ಇಬ್ಬರು ವ್ಯಕ್ತಿಗೆ ಮಠಗಳಲ್ಲಿ ದುಡ್ಡು ಇಟ್ಟಿರ್ತಾರಂತೆ. ಸಾಕಷ್ಟು ಜನರ ದುಡ್ಡನ್ನು ಬ್ಲ್ಯಾಕ್ ಮನಿ ಎಲ್ಲ ಮಠದಲ್ಲಿ ಇಟ್ಟಿರ್ತಾರೆ. ಸೊ ನಮ್ಮಲ್ಲೇ ಇರ್ತಕ್ಕಂಥ ಮಹಿಷಿ ಮಠದಲ್ಲೂ ಕೂಡ 300 ಕೋಟಿ ಹಣ ಇಟ್ಟಿರ್ತಾರೆ ಅಂತಂದು ಒಂದು ಸುದ್ದಿನ ಹಬ್ಬಿಸ್ತಾರೆ. ಸುಮಾರು 1 ತಿಂಗಳ ಕೆಳಗಡೆ ಇದು ಹಬ್ಬಿಸಿದ ತಕ್ಷಣವೇ ಇವರಿಬ್ಬರು ಯಾರಿರ್ತಾರೆ ರಿಪ್ಪನ್ಪೇಟೆದವರು, ಸತ್ಯ ಅಲಿಯಾಸ್ ಸತೀಶ್ ಆ್ಯಂಡ್ ಸುರೇಶ್, ಇವರಿಬ್ಬರು ಆನಂದಪುರದಲ್ಲಿರ್ತಕ್ಕಂಥ ಪೃಥ್ವಿರಾಜ್ ಅನ್ನೋ ಒಬ್ಬ ವ್ಯಕ್ತಿ, ಅವನಿಗೂ ಸುಮಾರು 30 ವಯಸ್ಸು, ಆತನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆತನ ಕಾಂಟ್ಯಾಕ್ಟ್ ಮಾಡಿ ಪೃಥ್ವಿರಾಜ್ ಮತ್ತು ಶ್ರೀನಾಥ್ ಅಂತ ಇನ್ನೊಬ್ಬ ಅವನ ಸ್ನೇಹಿತ, ಅವನು ಈ ಮರ ಕಡಿತಕ್ಕಂಥ ಕೆಲಸನ ಮಾಡಿರ್ತಾನೆ. ಸೊ ಇವನ ಯಾರು ಸುರೇಶು ಮತ್ತು ಸತ್ಯ ಯಾರಿದ್ದಾರೆ ಅವರ ಜಮೀನಿಗೆ ಬಂದು ಕೆಲವು ಮರಗಳನ್ನ ಕಡ್ಕೊಂಡು ಹೋಗಿರುವಾಗ ಅವ್ರ ಪರಿಚಯ ಆಗಿರ್ತೀವಿ. 1 ವರ್ಷ 2 ವರ್ಷದಿಂದ ಪರಿಚಯ ಇರುತ್ತೆ. ಸೊ ಈ ಪೃಥ್ವಿರಾಜನ್ನವನು ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡಾಗ, ಇಲ್ಲ ಈ ರೀತಿ 300 ಕೋಟಿ ಇದೆಯಂತೆ, ನಾವು ಒಂದೇ ಸಲ ಸೆಟ್ಲ್ ಆಗಿಬಿಡ್ಬೋದು, ಇದನ್ನ ಯಾವ್ದಾದ್ರು ರೀತಿ ಮಾಡಿ ದರೋಡೆ ಮಾಡ್ತು ಅಂತಂದರೆ ಸೊ ಸ್ವಲ್ಪ ಜನನ ನೀವು ಹೊಂದಿಸ್ಬೇಕು ಅಂತಂದು ಡಿಸ್ಕಷನ್ ಮಾಡ್ಕೋತಾರೆ. ಸೊ ಪೃಥ್ವಿರಾಜ್ನ ಸ್ನೇಹಿತ ಒಬ್ಬ ಶಿಕಾರಿಪುರ ಟೌನ್ನ ನಿವಾಸಿ ಶ್ರೀನಿವಾಸ್ ಅಂತ ಒಬ್ಬ ಇರ್ತಾನೆ. ಆ ಶ್ರೀನಿವಾಸಿಗೆ ಪೃಥ್ವಿರಾಜ್ ಕಾಂಟ್ಯಾಕ್ಟ್ ಮಾಡಿಕೊಂಡು, ಮತ್ತು ಶ್ರೀನಿವಾಸನ ಸ್ನೇಹಿತರು ಕೆಲವಷ್ಟು ಜನ ಇದ್ದಾರೆ. ನಾನು ನಿಮ್ಗೆ ಅದು ಹೆಸರು ಕೂಡ ಹಾಕಿದ್ದೀನಿ. ಅಭಿ ಅಂತಂದು ಇನ್ನೊಬ್ಬ ಮುಖ್ಯ ಆರೋಪಿ, ಶ್ರೀನಿವಾಸು ಅಭಿ ಇವರೆಲ್ಲ ಸೇರಿಕೊಂಡು 3-4 ಬಾರಿ ರಿಪ್ಪನ್ಪೇಟೆನಲ್ಲಿ ಕಾನ್ಸ್ಪಿರಸಿ ಮಾಡ್ತಾರೆ. ಅಂದರೆ ಅಲ್ಲಿ ಹೋಗ್ತಾರೆ, ಯಾವ ರೀತಿ ಮಾಡಬಹುದು, ಎಲ್ಲಿದೆ ಇದು ಮಠ ಏನು ಎತ್ತ ಅಂತ ಅಂದ್ಕೊಂಡು 3-4 ವೆಹಿಕಲ್ಗಳನ್ನ ತಗೊಂಡು ಬೇರೆ ಬೇರೆ ದಿನಗಳಲ್ಲಿ ಅಲ್ಲಿ ಹೋಗಿ ಬರ್ತಾರೆ. 4ನೇ ತಾರೀಕು ಅಂದರೆ ಈ ಅಪರಾಧ ಏನಾಗಿದೆ ಅದಕ್ಕಿಂತ ಒಂದು ದಿನ ಹಿಂದಿನ ದಿನ ಒಂದು ವೆಹಿಕಲ್ನ ತೊಗೊಂಡು ಮತ್ತು ಕೆಲವೊಂದು 2 ವೀಲರ್ಸ್ನ ತೊಗೊಂಡು ರಿಪ್ಪನ್ಪೇಟೆವರೆಗೂ ಹೋಗಿ ಅಲ್ಲಿಂದ ಇನ್ನೊಂದು ವೆಹಿಕಲ್ನ ತೊಗೊಂಡು ರೆಕಿ ಮಾಡ್ಕೊಂಡು ಬರ್ತಾರೆ. ಮಠ ಎಲ್ಲಿದೆ ಏನು ಎತ್ತ ಅಂತ ಅಂದ್ಕೊಂಡು, ಜಸ್ಟ್ ನಾರ್ಮಲ್ ಭಕ್ತರು ಯಾವ ರೀತಿ ಹೋಗ್ತಾರೆ ಮಠಕ್ಕೆ ಆ ರೀತಿ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಬಂದಿರ್ತಾರೆ. ಆನಂತರ 5ನೇ ತಾರೀಕು ಶಿಕಾರಿಪುರದಿಂದ ಒಂದು TTನ ಮಾಡಿಕೊಂಡು 18 ಜನ ಒಟ್ಟು ಅದರಲ್ಲಿ ಬರ್ತಾರೆ. ಸೊ 18 ಜನ ಇನ್ಕ್ಲೂಡಿಂಗ್ ಡ್ರೈವರ್ 18 ಜನ ಹತ್ಕೊಂಡು ಸುಮಾರು 7 ಕಾಲಷ್ಟೊತ್ತಿಗೆ ಹೊರಟು ಆನಂದಪುರ ಮಾರ್ಗವಾಗಿ ಮತ್ತು ಹಣಗೆರೆಕಟ್ಟೆಯಿಂದ ಬೆಜ್ಬಳ್ಳಿ ಮಾರ್ಗವಾಗಿ ಮಹಿಷಿ ಮಠನ ತಲುಪಿ ಸುಮಾರು 9:30 ಅಷ್ಟೊತ್ತಿಗೆ ತಲುಪ್ತಾರೆ. 9:30 ಅಷ್ಟೊತ್ತಿಗೆ ತಲುಪಿ ಅಲ್ಲಿ ಮಠದಲ್ಲಿ 4-5 ಜನ ಅಲ್ಲಿ ನೋಡ್ಕೊಳ್ತಕ್ಕಂಥವ್ರು ಪುರೋಹಿತರು ಎಲ್ಲರೂ ಕೂಡ ಇರ್ತಾರೆ. ಸೊ ಅವ್ರನ್ನ ಹೆದರಿಸಿ
ಕೆಲವೊಂದು ಆರೆಕೋಲು, ಆಮೇಲೆ ಕೆಲವೊಂದು ರಾಡ್ಗಳು, ಈ ಥರದ್ದೆಲ್ಲದನ್ನು ಕೂಡ ತೊಗೊಂಡೋಗಿರ್ತಾರೆ. ಅವ್ರನ್ನ ಹೆದರಿಸಿ ಎಷ್ಟು ದುಡ್ಡಿದೆ, 300 ಕೋಟಿ ದುಡ್ಡಿದೆ ಅಂತಲ್ಲ ನಿಮ್ಮ ಹತ್ರ ಕೊಡಿ ಅಂತಂದ್ಬಿಟ್ಟು ಎಲ್ಲ ಹೇಳಿದಾಗ ಅವ್ರ ಹತ್ರ ಇಲ್ಲ, ನಮ್ಮ ಹತ್ರ ಬರೀ 50,000 ಕ್ಯಾಶ್ ಇದೆ, ಸ್ವಾಮೀಜಿಗಳು ಬರ್ತಾರೆ ಅಂತಂದು 50,000 ಕ್ಯಾಶನ್ನ ನಾನು ಡ್ರಾ ಮಾಡಿ ತೊಗೊಂಡು ಬಂದಿದ್ದೀನಿ ಅಂತಂದು ಅಲ್ಲಿ ಒಬ್ಬ ಯಾರು ರೆಸಿಡೆಂಟ್ ಇರ್ತಾರೆ ಅವ್ರು ಹೇಳ್ತಾರೆ. ಆಯ್ತು ಅದನ್ನೇ ಕೊಡಿ ಅಂತ ಹೇಳಿ 50,000ನ ತೊಗೊಂಡು ಆನಂತರ ಮಧ್ಯರಾತ್ರಿ ಸುಮಾರು 12-12:30 ಅಷ್ಟೊತ್ತಿಗೆ ವಾಪಸ್ಸು ಶಿಕಾರಿಪುರ ಠಾಣೆಗೆ ಹೋಗಿರ್ತಾರೆ. ಇದೇ ಪ್ರಕರಣದಲ್ಲಿ ಶ್ರೀನಿವಾಸ್ ಅಂತ ಒಬ್ಬ ಮೇಯ್ನ್ ಆರೋಪಿ ಯಾರಿದ್ದಾನೆ, ಶಿಕಾರಿಪುರ ಮತ್ತು ಸುತ್ತಮುತ್ತಲ ಭಾಗದ ಒಂದು 17-18 ಜನನ ಅವನು ಒಂದುಗೂಡಿಸ್ತಾನೆ ಈ ಅಪರಾಧ ಮಾಡಬೇಕು ಅಂಥೇಳಿ. ಅವನನ್ನು ನಿನ್ನೆ ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ಶಿಕಾರಿಪುರ ಟೌನ್ ಲಿಮಿಟ್ಸ್ನಲ್ಲಿ ನಮ್ಮ ಮಾಳೂರು PSI ಕುಮಾರ್ ಅವರು ಹೋಗಿರ್ತಾರೆ. ಆವಾಗ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾನೆ. ಅವನು ಚಾಕುನ ಹಿಡ್ಕೊಂಡು ಅಟ್ಯಾಕ್ ಮಾಡಲಿಕ್ಕೆ ನೋಡಿ ಎಷ್ಟು ವಾರ್ನ್ ಮಾಡಿದ್ರು ಕೂಡ ಕೇಳಲ್ಲ. ಸರೆಂಡರ್ ಆಗು, ನೀನು ಆರೋಪಿತ ಇದೆಯಾ ಅಂತ ಹೇಳಿದ್ರು ಕೂಡ ಅವರು ಆತ ಕೇಳೋದಿಲ್ಲ. ಮತ್ತು ಇನ್ಸ್ಪೈಟ್ ಆಫ್ ರಿಪೀಟೆಡ್ ವಾರ್ನಿಂಗ್ಸ್ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ. ಒಂದು ಸುತ್ತು ಗಾಳಿಲಿ ಫೈರ್ ಮಾಡಿದ್ರು ಕೂಡ ಮತ್ತು ಯಾವಾಗ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ. ಅನಿವಾರ್ಯವಾಗಿ ಅವನನ್ನು ಸೆಕ್ಯೂರ್ ಮಾಡಬೇಕು ಅಂತ ಹೇಳಿ ಮತ್ತು ನಮ್ಮ ಸಿಬ್ಬಂದಿಯ ಪ್ರಾಣ ರಕ್ಷಣೆ ಮಾಡಬೇಕು ಅಂಥೇಳಿ ನಮ್ಮ PS ಕುಮಾರ್ ಅವರು ಒಂದು ಸುತ್ತು ಕಾಲಿಗೆ ಗುಂಡು ಹಾರಿಸಿ ಅವನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನೂ ಈಗ 12 ಜನ ಒಟ್ಟು ಅರೆಸ್ಟ್ ಆಗಿದ್ದಾರೆ. ಇನ್ನೂ 6-7 ಜನ ಅರೆಸ್ಟ್ ಆಗ್ತಕ್ಕಂಥದ್ದು ಬಾಕಿ ಇದೆ. ಇವರೆಲ್ಲ ಹೊಸ ಹುಡುಗರಿದ್ದಾರೆ. ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಪೃಥ್ವಿರಾಜ್ ಅಂತ ಯಾರಿದ್ದಾನೆ ಅವನ ಮೇಲೆ ಒಂದು ಪೋಕ್ಸೋ ಕೇಸ್ ಇದೆ ಮುಂಚಿನ